ನಮಸ್ಕಾರ ಬಂಧುಗಳೇ. ಆಶ್ರಮವಾಸಿಗಳಿಗೆ ಒಂದು ದಿನದ ಪ್ರವಾಸ ಏರ್ಪಡಿಸಿದ ಸುರಕ್ಷಾ ಸೇವಾ ಸಂಸ್ಥೆ. ಪ್ರವಾಸ ವಿಷಯಕ್ಕೆ ಸಂಬಂಧಿಸಿದಂತೆ ಬಾಗಲಕೋಟೆ ಜಿಲ್ಲೆ ಇಳಕಲ್ ನಗರದ ಅಂಗವಿಕಲರ, ಅನಾಥರ ಹಾಗೂ ವೃದ್ಧರ ಸೇವಾಶ್ರಮವಾದ ಸುರಕ್ಷಾ ಸೇವಾ ಸಂಸ್ಥೆ ಇಳಕಲದ ಆಶ್ರಮವಾಸಿಗಳಿಗೆ ಮಂಗಳವಾರರಂದು ಒಂದು ದಿನದ ಪ್ರವಾಸದ ವ್ಯವಸ್ಥೆಯನ್ನು ಸುರಕ್ಷಾ ಸೇವಾ ಸಂಸ್ಥೆ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಆಶ್ರಮವಾಸಿಗಳಿಗೆ ಹನುಮಸಾಗರ ನಗರದಲ್ಲಿರುವ ಚಿಕ್ಕ ತಿರುಪತಿ ದೇವಸ್ಥಾನ ಹಾಗೂ ಶ್ರೀ ಗುರು ಚಂದಾಲಿಂಗೇಶ್ವರ ದೇವಸ್ಥಾನದ ಪ್ರವಾಸ ಕೈಗೊಳ್ಳಲಾಯಿತು. ಆಶ್ರಮವಾಸಿಗಳು ಅತ್ಯಂತ ಲವಲವಿಕೆಯಿಂದ ಹೊಸ ಬಟ್ಟೆಗಳನ್ನು ಧರಿಸಿ ಭಕ್ತಿ ಭಾವದಿಂದ ಚಿಕ್ಕ ತಿರುಪತಿಯ ಶ್ರೀ ವೆಂಕಟೇಶ್ವರನ ದರ್ಶನ ಪಡೆದುಕೊಂಡು ನಂತರ ಸ್ವಲ್ಪ ಸಮಯ ದೇವಸ್ಥಾನದಲ್ಲಿ ಕಳೆದರು. ಸುರಕ್ಷಾ ಸೇವಾ ಸಂಸ್ಥೆ ವತಿಯಿಂದ ಪ್ರವಾಸದ ಪ್ರಯುಕ್ತ ವಿಶೇಷವಾಗಿ ಅನ್ನಪ್ರಸಾದ ವ್ಯವಸ್ಥೆಯನ್ನು ಏರ್ಪಡಿಸಲಾಗಿತ್ತು. ಎಲ್ಲ ಆಶ್ರಮವಾಸಿಗಳು ಮಧ್ಯಾಹ್ನದ ಅನ್ನಪ್ರಸಾದವನ್ನು ಸ್ವೀಕರಿಸಿ ಅಲ್ಲಿಂದ ನೇರವಾಗಿ ಶ್ರೀ ಗುರು ಚಂದಾಲಿಂಗೇಶ್ವರ ದೇವಸ್ಥಾನಕ್ಕೆ ತೆರಳಿ ಚಂದಾಲಿಂಗೇಶ್ವರ ದೇವರ ದರ್ಶನ ಪಡೆದುಕೊಂಡರು. ಈ ಸಮಯದಲ್ಲಿ ಹನುಮಸಾಗರ ನಗರದ ಶ್ರೀ ಸತೀಶ್ ಜಮಖಂಡಿಯವರು ಇಡೀ ದಿವಸ ಆಶ್ರಮವಾಸಿಗಳ ಕಾಳಜಿ ವಹಿಸಿದ್ದು ವಿಶೇಷವಾಗಿತ್ತು. ಹನುಮಸಾಗರ ನಗರದ ಅಡತಿ ಅಂಗಡಿ ಮಾಲೀಕರು, ಸಮಾಜ ಸೇವಕರು, ಸಂಸ್ಥೆಯ ಹಿತೈಷಿಗಳಾದಂತಹ ಶ್ರೀಯುತ ವಿಶ್ವನಾಥ್ ಗುರಪ್ಪ ಕನ್ನೂರವರು ಆಶ್ರಮವಾಸಿಗಳಿಗೆ ಸಾಯಂಕಾಲದ ಅಲ್ಪೋಪಹಾರದ ವ್ಯವಸ್ಥೆಯನ್ನು ಏರ್ಪಡಿಸಿದ್ದರು. ಆಶ್ರಮವಾಸಿಗಳ ಕಾಳಜಿ ವಹಿಸಿದ್ದ ಶ್ರೀಯುತ ಸತೀಶ್ ಜಮಖಂಡಿ ಹಾಗೂ ಶ್ರೀಯುತ ವಿಶ್ವನಾಥ್ ಗುರಪ್ಪ ಕನ್ನೂರವರಿಗೆ ಸುರಕ್ಷಾ ಸೇವಾ ಸಂಸ್ಥೆಯ ಸರ್ವ ಸದಸ್ಯರು ಹಾಗೂ ಆಶ್ರಮವಾಸಿಗಳ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಕೋರುತ್ತೇವೆ. ಪ್ರವಾಸ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಸದಸ್ಯರು ಉಪಸ್ಥಿತರಿದ್ದರು.